ಹಾಯ್ ನಮಸ್ತೆ, ಎಲ್ಲರಿಗೂ ರೂಪಶ್ರೀ ಸ್ವಿಂಗ್ ಮಿಷಿನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೈ ಸ್ಪೀಡ್ ಮಿಷಿನ್ಗೆ ಯಾವ ಥರ ದಾರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರ್ಯಾರು ಮಾಡ್ಕೊಂಡಿಲ್ಲ ಹಾಗೆ ಲೈಕ್ ಮಾಡಿ. ಮೊದಲು ಆ ಥರ ಬಾಬಿನ್ಗೆ ದಾರ ಸುತ್ಕೊಂಡ್ಬಿಟ್ಟು ಕೇಸ್ಗೆ ಹಾಕ್ಕೊಂಡು ನೀಟಾಗಿ ಕೇಸ್ನ ಹಾಕ್ಕೊಳ್ಳಿ ಕೆಳಗಡೆ. ಅದಾದ ನಂತರ ಫಸ್ಟು ದಾರ ಹಾಕ್ಕೊಂಡು ಅದಾದಮೇಲೆ 3 ಪಿನ್ ಕಾಣ್ತಾ ಇದೆ, 3 ಪಿನ್ ಹೋಲು. ಅದಕ್ಕೆ 3 ಪಿನ್ನಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನೀಟಾಗಿ ಎರಡು ಪ್ಲೇಟ್ ಕಾಣ್ತಾ ಇದೆ, 2 ಪ್ಲೇಟ್ ಮಧ್ಯೆ ನೀಟಾಗಿ ಹಾಕ್ಕೊಂಡು ಒಂದು ಸಲ ದಾರನ ಸ್ಪ್ರಿಂಗಿಂದ ಈ ಕಡೆ ಎಳೆದು ತೆಗೆದ್ರೆ ಸ್ಪ್ರಿಂಗ್ ಒಳಗಡೆ ಬರುತ್ತೆ. ನೀಟಾಗಿ ಆ ಸ್ಪ್ರಿಂಗ್ ಒಳಗಡೆ ಬರಬೇಕು. ಹಾಗೆ 2 ಪ್ಲೇಟ್ ಮಧ್ಯೆ ನೀಟಾಗಿ ದಾರ ಹಾಕಬೇಕು, ಇಲ್ಲಾಂದರೆ ನಿಮಗೆ ಕೆಳಗಡೆ ಲೂಸ್ ಸ್ಟಿಚ್ ಬರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಆ ಥರ ಹುಕ್ಕಿಗೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಸೂಜಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಹೊಲಿಯೋಕ್ಕೆ ಶುರು ಮಾಡಿ. ಸೂಜಿಗೆ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಒಂದು ಕೈಯಲ್ಲಿ ದಾರ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ವೀಲ್ನ ನಿಧಾನಕ್ಕೆ ತಿರುಗಿಸಿ ಒಂದು ಸಲ ಸೂಜಿ ಕೆಳಗಡೆ ಹೋಗಿ ಮೇಲ್ಗಡೆ ಬರಬೇಕು. ಅದಾದಮೇಲೆ ಕೆಳಗಡೆ ದಾರ ಮೇಲ್ಗಡೆ ಎತ್ಕೊಳ್ಳುತ್ತೆ. ಆದಮೇಲೆ ಎರಡನ್ನ ನೀಟಾಗಿ ಟೆನ್ಷನ್ ಮಧ್ಯೆ ಹಾಕಿ ಅದಾದಮೇಲೆ ನೋಡಿ ನೀಟಾಗಿ ಹೊಲಿಯೋದಕ್ಕೆ ಶುರು ಮಾಡಬೇಕು. ವಿಡಿಯೋ ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.